ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಹೊನ್ನಾವರದ ಉದ್ಘಾಟನಾ ಸಮಾರಂಭ ಮತ್ತು ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಹೊನ್ನಾವರ ತಾಲೂಕಿನ ಹಳದಿಪುರದ ಆರ್ಇಎಸ್ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಮಾನವ ಹಕ್ಕುಗಳ ಆಯೋಗ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಹೊನ್ನಾವರ ಮತ್ತು ಕುಮಟಾ ಇದರ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ನ್ಯಾಯವಾದಿಗಳಾದ ಆರ್.ಜಿ. ನಾಯ್ಕ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಾನವ ಕಳ್ಳ ಸಾಗಾಣಿಕೆಯು ಬಲವಂತದ ದುಡಿಮೆ ಆಗಿದ್ದು, ಲೈಂಗಿಕ ಗುಲಾಮಗಿರಿ ಅಥವಾ ಶೋಷಣೆಯ ಉದ್ದೇಶಕ್ಕಾಗಿ ಮಾನವರ ವ್ಯಾಪಾರವಾಗುತ್ತದೆ. ಈ ವಿಚಾರದಲ್ಲಿ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ಎಂದು ಹೇಳಿದರು. ಈ ಮಾನವ ಕಳ್ಳ ಸಾಗಾಣಿಕೆ ಯಾವಾಗಿಂದ ರೂಪುಗೊಂಡು ಅಂತ ಹೇಳಿದ್ರೆ, ಈ ಅತ್ಯಂತ ಬಡವರನ್ನ ವಿದೇಶಕ್ಕೆ ಸುಳ್ಳು ಹೇಳಿ ಸಾಗಣೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಎಂಪ್ಲಾಯ್ಮೆಂಟ್, ಅವ್ರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಆಶೆ ಅಂತಂದ್ರೆ ಬಡವರಿಗೆ ಅಥವಾ ಯಾಕೆ ದುಡ್ಡಿಲ್ಲ, ಯಾರ ಸಂಪತ್ತಿಲ್ಲ, ಯಾರಿಗೆ ಅವರ ಕುಟುಂಬನ ಸಾಕುವ ತಾಕತ್ ಶಕ್ತಿಗಳಿಲ್ಲ, ಅವರಿಗೆ ಒಂದು ಕಟ್ಟಕಟ್ಟಂತ ದೊಡ್ಡ ಒಂದು ವಸ್ತ್ರ ಅಂತ ಹೇಳಿದ್ರೆ, ನಿಮಗೆ ನಾವು ಫಾರಿನ್ ನಲ್ಲಿ ನಿಮ್ಗೆ ನೌಕರಿ ಕೊಡ್ತೇವೆ, ಅತ್ಯಂತ ನಮ್ಗೆ ಹೆರಿಟ್ಯೂಡ್ಸ್ ಅಂತ ಕೆಲಸ ಅಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಅವರೆಲ್ಲ ಅನ್ನಗಳನ್ನ ತೆಗಿತಾರೆ. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅತ್ಯಂತ ಅಮೂಲ್ಯವಾದ ಭಾಗವನ್ನ ತೆಗೆದು ಬೇರೆ ಮಾರಾಟ ಮಾಡ್ತಾರೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಕುಮಟಾ ತಾಲೂಕು ಅಧ್ಯಕ್ಷ ಜಿಡಿ ಹೆರಂಬ ಮಾತನಾಡಿ, ಸತ್ತ ಮೇಲೂ ನಮ್ಮ ಕಣ್ಣು ಜಗತ್ತನ್ನ ನೋಡಬೇಕೆಂದ್ರೆ ನೇತ್ರದಾನ ಮಾಡಬೇಕು. ನೇತ್ರದಾನ, ದೇಹದಾನ ನೋಂದಣಿ ಮಾಡುವ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾದ್ರೆ ಇದಕ್ಕಿಂತ ಪುಣ್ಯದ ಕಾರ್ಯ ಇನ್ನೊಂದಿಲ್ಲ ಎಂದು ಹೇಳಿದರು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಎಲ್ಲರೂ ಏನ್ ಮಾಡ್ಬೇಕು ಹೇಳಿದ್ರೆ, ಈಗ ನಾವು ಸತ್ತ ಮೇಲೂ ನಾವು ಜಗತ್ತನ್ನು ನೋಡ್ಬೇಕು ಹೇಳುದಿದ್ರೆ ನಾವು ನಮ್ಮ ಕಣ್ಣನ್ನ ದಾನ ಮಾಡ್ಬೇಕು. ನಾವು ಸಾಯೋಕ್ಕಿಂತ ಪೂರ್ವದಲ್ಲಿ ಅದನ್ನ ನಾವು ಬೇರೆಯವರಿಗೆ ಡೊನೇಟ್ ಮಾಡ್ತಾ ಇದೀವಿ ಅಂತ ಮಾಡಿ ಎಷ್ಟೋ ಮಂದಿ ಕೊಡುವ ಜೀವನ ಒಳ್ಳೇದಾಗುತ್ತೆ. ಆಮೇಲೆ ಎಷ್ಟೋ ಜನ ನಮ್ಮ ಈಗ ಕುಮಟಾ ಬಂದವರು ಎಲ್ಲರಿಗೂ ಈ ದೊಡ್ಡ ಕಾಯಿಲೆ ಅಂದ್ರೆ ಕಿಡ್ನಿ ಪ್ರಾಬ್ಲಮ್. ಕಿಡ್ನಿಯನ್ನು ಯಾರಿಗೂ ಅನುಕೂಲ ಆಗಿದೆ ಅಂತ ನಾವು ಒಂದು ದಾನವಾಗಿ ಒಂದು ಬರ್ಕೊಟ್ಟು ಹೋದ್ರೆ, ಸತ್ತ ಮೇಲೆ ನಮ್ಗೇನಪ್ಪ, ಯಾರಿಗೂ ನಮ್ಮ ಕಣ್ಣನ್ನು ಇನ್ನೊಬ್ಬರು ನೋಡ್ತಾರೆ, ಜಗತ್ತು ನೋಡ್ತಾರೆ, ಅದರಿಂದ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಹಾಗಾಗಿ ಇವತ್ತು ದಿವಸ ಮಾನವ ಕಳ್ಳ ಸಾಗಾಣಿಕೆ ದಿನಾಚರಣೆ ತಡೆಗಟ್ಟುವ ಸಲುವಾಗಿ ನಾವಿವತ್ತು ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆರ್ಇಎಸ್ ವಿದ್ಯಾಲಯದ ಅಧ್ಯಕ್ಷ ಜಿಎಸ್ ನಾಯ್ಕ್, ಕಾನೂನು ಸಲಹೆಗಾರ ಡಿವಿ ಹೆಗಡೆ, ವಿದ್ಯಾಲಯದ ಪ್ರಾಂಶುಪಾಲ ವಿಎಸ್ ನಾಯ್ಕ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಹೊನ್ನಾವರ ತಾಲೂಕು ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ ಮಾತನಾಡಿ, ಸರ್ಕಾರದ ವಿವಿಧ ಇಲಾಖೆಯ ಕಚೇರಿಗಳಲ್ಲಿ ಗಂಟೆಗಟ್ಟಲೆ ಕುಳಿತು ಅಲ್ಲಿನ ಕೆಲಸ ಕಾರ್ಯಗಳನ್ನು ಗಮನಿಸಿದ್ದೇನೆ. ತಾಲೂಕಿನ ಅಗ್ರಹಾರದಲ್ಲಿ ನಮ್ಮ ಸಂಸ್ಥೆಯ ಕಚೇರಿ ಇದ್ದು, ಅನ್ಯಾಯಕ್ಕೆ ಒಳಗಾದವರು ಬಂದು ಲಿಖಿತ ದೂರು ನೀಡಿದರೆ ಖಂಡಿತ ನ್ಯಾಯ ಒದಗಿಸಿಕೊಡ್ತೇವೆ ಎಂದು ಹೇಳಿದರು. ಈ ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಮತ್ತು ಕೃಷಿ ಇಲಾಖೆ ಎಲ್ಲ ಆಫೀಸ್ಗಳಿಗೆಲ್ಲ ನಾನು ಹೀಗೆ ಹೋಗಿ ಕುಂತು ಕನಿಷ್ಠ 2 ಗಂಟೆಗಳ ಕಾಲ ಕಳ್ಕೊಂಡು ಬಂದಿದ್ದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಹೀಗೆ ಒಂದ್ಸಲ 2 ಹೋಗಿ ಒಂದು ಅರ್ಧ ಗಂಟೆಗಳ ಕಾಲ ಮಾತ್ರ ಕಳ್ಕೊಂಡಿದ್ದೀನಿ. ಅಲ್ಲಿ ಯಾವ ಆಫೀಸ್ಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಮೊದಲು ನಮಗೆ ತಿಳಿದಿರ್ಬೇಕು. ಆಮೇಲೆ ಅಲ್ಲಿ ಏನಾಗ್ತದೆ ಅಥವಾ ಕಾನೂನಿನ ದುರ್ಬಳಕೆ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ನಾವು ಅದನ್ನ ಏನು ಕ್ರಮಕ್ಕಾಗಿ ಕೈಗೊಳ್ಳಬೇಕು ಅಥವಾ ನಾವೇನು ಅದರಲ್ಲಿ ಕೆಲಸ ಮಾಡಬೇಕು ಅನ್ನುವ ಅರಿವು ನಮಗೆ ಮೂಡಿ ಬರ್ತದೆ. ಯಾರಿಗೆ ಕಾನೂನಿನ ನೆರವು ಸಿಗ್ತಾ ಇಲ್ವೋ ಅವರಿಗೆ ಕಾನೂನು ನೆರವನ್ನ ನೀಡುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಯಾವುದೇ ರೀತಿಯ ನಿಮ್ಮ ಸಮಸ್ಯೆಗಳಿದ್ರೆ ದಯವಿಟ್ಟು ನಮ್ಮ ಸಂಘಟನೆಗೆ ಬಂದು, ನಮ್ಮ ಆಫೀಸ್ ಇದೆ ಅಗ್ರಹಾರದಲ್ಲಿ, ಆ ಆಫೀಸಲ್ಲಿ ಬಂದು ನೀವು ಲಿಖಿತವಾಗಿ ನಿಮ್ಮ ಈ ತೊಂದರೆ ತೊಡಕುಗಳು ಅಥವಾ ಏನು ಅನ್ಯಾಯ ಆಗಿದೆ ಅದರ ಬಗ್ಗೆ ನಿಮಗೆ ಲಿಖಿತವಾಗಿ ನೀವು ದೂರು ಅರ್ಜಿಯನ್ನ ಕೊಟ್ರೆ ನಾವು ಖಂಡಿತವಾಗಿ ಕಾನೂನಿನ ಪ್ರಕಾರ ನಿಮ್ಗೆ ಏನು ಸಹಕಾರ ಸಿಗಬೇಕು ಅದನ್ನೆಲ್ಲ ಸಹಕಾರ ಸಿಗುವ ಹಾಗೆ ಆ ದಿಶೆಯಲ್ಲಿ ಖಂಡಿತ ಪ್ರಯತ್ನ ಮಾಡ್ತೇವೆ. ಶಿಕ್ಷಕಿ ರೂಪಾ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಸಿಹಿ ವಿತರಿಸಲಾಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.